ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ದಿನೇಶ, ಯಾರಿಗೋಸ್ಕರ ಕಾಯ್ತಾ ಇದೆಯಪ್ಪ? ರಾಜೀವಂಗೋಸ್ಕರ ಕಾಯ್ತಾ ಇದ್ದೀನಮ್ಮ. ಇವತ್ತು ನನ್ನ ಆಶನ ಮದುವೆ ವಿಚಾರ ಮಾತಾಡೋದಕ್ಕೆ ಅವನು ಆಶನ ಹತ್ರ ಹೋಗಿದ್ದಾನೆ. ಆಶಾ ರಾಜೀವಂಗೆ ಏನು ಹೇಳ್ತಾಳೋ ಅಂತ ಯೋಚನೆ ಆಗೋಗಿದೆ. ಅಮ್ಮ, ಅವಳಿಗೆ ಮದುವೆಗೆ ಒಪ್ಕೋತಾಳಮ್ಮ. ಹಳೆ ಸಂಬಂಧ ಕಟ್ಟುಬಿದ್ದು ಮದುವೆ ಆಗೋಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದಾಳೆ. ನಿನ್ನನ್ನು ಭೇಟಿ ಆದಮೇಲೆ ಅವಳು ನಿರ್ಧಾರ ತಿಳಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದಾಳಲ್ಲ, ಒಪ್ಪಿದ್ರೂ ಒಪ್ಕೋಬಹುದು. ಅವಳೇನಾದರೂ ಒಪ್ಕೊಳ್ದೆ ಹೋದರೆ? ಒಪ್ಕೊಳ್ದೇ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಋಣಾನುಬಂಧ ಇಲ್ಲ ಅನ್ಕೋಬೇಕಷ್ಟೆ. ಅಲ್ಲ ದಿನೇಶ, ಆಶಾ ಒಪ್ಕೊಳ್ದೇ ಇದ್ರೆ ಜೀವನ ಪೂರ್ತಿ ನೀನು ಹೀಗೆ ಇದ್ದುಬಿಡ್ತೀಯ. ನಾನು ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ನಿನಗೆ ಮದುವೆ ಮಾಡ್ತೀನಪ್ಪ. ಸರಿ ಬಿಡು, ದೇವ್ರಿಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತೆ. ಸರಿ ಸರಿ, ನಾನಿವತ್ತು ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೆ, ಅಲ್ಲಿಗೆ ಹೋಗಿ ಬರ್ತೀನಪ್ಪ. ಸರಿಮ್ಮ. ರಾಜೀವ, ಆಶಾನ್ ಮೀಟ್ ಮಾಡಿದ್ಯಾ? ಏನು ಹೇಳಿದ ಆಶಾ? ಆಶಾ ಏನು ಹೇಳಿದ್ಲು? ದಿನೇಶ್, ಒಂದು ಗ್ಲಾಸ್ ನೀರು ಕೊಡು. ತಂದೆ. ತಗೋ ರಾಜೀವ. ಆಶಾ ಏನು ಹೇಳಿದ್ಲು? ದಿನೇಶ, ಆಶಾ ಅಮ್ಮನ ಮಾತಿಗೆ ಒಪ್ಕೋಬಹುದಿತ್ತು. ಆದರೆ ಅಂದರೆ ಏನು ಹೇಳಿದ್ಲು? ಅಲ್ಲೋ, ನೀನು ಆ ಹುಡುಗಿನೇ ಮದುವೆ ಆಗಬೇಕಾ? ಅದಕ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾಳೋ? ಯಾಕೋ ರಾಜೀವ ಹೀಗೆ ಹೇಳ್ತಿದ್ಯಾ? ಆಶಾ ಮದುವೆಗೆ ಒಪ್ಕೊಳ್ಳಿಲ್ವಾ? ಐ ಡೋಂಟ್ ನೋ ದಿನೇಶ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನಕ್ಕೆ? ಮನೆ ಹತ್ರ ಇದೆಯಲ್ಲೋ ಆ ದೇವಸ್ಥಾನಕ್ಕೆ. ಎಷ್ಟೊತ್ತಾಗುತ್ತೆ ಬರೋದು? ಇನ್ನೇನು ಬರ್ಬೋದು. ರಾಜೀವ ಪ್ಲೀಸ್, ವಿಷಯನ ಸಸ್ಪೆನ್ಸಲ್ಲಿ ಇಡ್ಬೇಡ, ಅದೇನು ಅಂತ ಹೇಳೋ. ರಾಜೀವ, ದಿನೇಶ ಆಗ್ಲಿಂದಲೂ ನಿನ್ನನ್ನೇ ಕಾಯ್ತಾ ಇದ್ದಾನೆ. ನೀನು ಆಶನ್ ಭೇಟಿ ಮಾಡಕ್ಕೆ ಹೋಗಿದ್ಯಂತೆ, ಏನು ಹೇಳಿದ್ಲಪ್ಪ ಆಶಾ? ಅಮ್ಮ, ನಿಮ್ಗೊಂದು ಸಂತೋಷದ ವಿಚಾರ. ನಿಮ್ಮ ಆಸೆ ಅಂತಲೇ ಈ ಮನೆಗೆ ಸೊಸೆ ಬರ್ತಾಳೆ. ಆಶಾ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ? ಏನು ಹೇಳ್ತಿದ್ಯೋ ರಾಜೀವ? ಆಶಾ ಆಶಾ ಮದುವೆಗೆ ಒಪ್ಕೊಂಡ್ಲ? ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಪ್ರಪಂಚದಲ್ಲಿ
ನನ್ನಷ್ಟು ಖುಷಿಯಾಗಿರೋ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನೋಡಿದ್ರಮ್ಮ, ನಿಮ್ಮ ಮಗ ಹೇಗೆ ಆಡ್ತಿದ್ದಾನೆ. ಒಳ್ಳೆ ಮಜುನ ಥರ ಆಗೋಗ್ಬಿಟ್ಟಿದ್ದ. ಈಗ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಾನೆ. ಥ್ಯಾಂಕ್ಸ್ ಕಣೋ ರಾಜೀವ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ ಯಾಕೋ. ಅಲ್ಲ, ನೀನು ಹೋಗಿ ಆಶನ್ ಹತ್ರ ಮಾತಾಡೋಳನ್ನ ಕನ್ವಿನ್ಸ್ ಮಾಡದೇ ಇದ್ದಿದ್ರೆ ಅವಳು ಮದುವೆಗೆ ಒಪ್ಕೊಳ್ತಾ ಇದ್ಲೋ ಇಲ್ವೋ? ಹಾಂ, ಕ್ರೆಡಿಟ್ಸ್ ಎಲ್ಲ ನನ್ನ ಒಬ್ಬನಿಗೆ ಅಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥನಾ? ಏನೋ ಅದು? ನನ್ನ ಫ್ರೆಂಡು ತಲೆ ಕೆಟ್ಟು ಹುಚ್ಚ ಆಗ್ಬಿಡಬಾರ್ದು ಅಂತ ನಾನು ಅವ್ರ ಹತ್ರ ಮಾತಾಡಿದೆ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ವೆರಿ ಮಚ್. ದಿನೇಶ, ನಿನ್ನ ಸಂತೋಷಕ್ಕಿಂತ ಬೇರೆ ಏನಿದೆಯೋ ನನಗೆ. ಸರಿಯು, ಸ್ವರೂಪ ಬರ್ತಿದ್ದಾಳೆ. ಫ್ಲೈಟ್ ಈಗಾಗಲೇ ಬಂದಿರ್ಬೋದಾ? ಲ್ಯಾಂಡ್ ಆಗಿರತ್ತಮ್ಮ. ಚಿತ್ತು ಬಾಂಬೆಲೇ ಉಳ್ಕೊಂಡಂತೆ, ಏನೋ ಕೆಲಸ ಇದೆ ಅಂತ. ಸ್ವರೂಪ ಈಗ ಒಬ್ಬಳೇ ಬರ್ತಾ ಇದ್ದಾಳೆ. ಅವಳನ್ನ ಏರ್ಪೋರ್ಟಿಂದ ಕರ್ಕೊಂಡು ಬರೋದು ಯಾರು? ಗೊತ್ತಮ್ಮ, ಚಿತ್ತು ಫೋನ್ ಮಾಡಿ ಜಗದೀಶ್ ಹತ್ರ ಮಾತಾಡಿದ್ರು. ಜಗದೀಶ್ ಹೋಗಿದ್ದಾರೆ ಸ್ವರೂಪನ್ ಕರ್ಕೊಂಡು ಬರೋದಕ್ಕೆ. ಹೌದಾ? ಒಳ್ಳೇದಾಯ್ತು. ಬಂದ್ರೆ ಅನ್ಸುತ್ತೆ. ಸ್ವರೂಪ, ಸರಿಯೋ ಹೇಗಿದೆಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪುಟ್ಟ. ಸುಸ್ತಾಯ್ತಾ? ಇಲ್ಲ. ನಮ್ಮ ಸ್ವರೂಪ ತುಂಬ ಬದಲಾಗಿದ್ದಾಳೆ ಅಂತ ಅನ್ಸುತ್ತಲ್ಲ? ಅಮೆರಿಕಾದ ವಾತಾವರಣ ಸ್ವರೂಪನ ತುಂಬ ಬದಲಾಯಿಸ್ಬಿಟ್ಟಿದೆ. ಏರ್ಪೋರ್ಟಿಂದ ಇಲ್ಲಿ ತನಕ ಬಡ 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 ಅಂತ ಮಾತಾಡ್ತಿದ್ಲು. ಅದಕ್ಕೆ ನಾನು ಹೇಳಿದ್ದು, ಜಾಗ ಬದಲಾವಣೆ ಆದರೆ ಮನಸ್ಥಿತಿನೂ ಬದಲಾವಣೆ ಆಗುತ್ತೆ ಅಂತ. ಸ್ವರೂಪ, ಅಮೆರಿಕಾದಲ್ಲಿ ಏನೇನು ನೋಡಿದೆ? ನೀವಿಬ್ರು ಎಂಜಾಯ್ ಮಾಡಿದ್ರಿ ಅಲ್ವಾ? ನಾನು ಚಿತ್ತುಗೆ ಹೇಳಿದ್ದೆ, ಕೆಲಸ ಅಂತ ಕೂತ್ಬಿಡ್ಬೇಡ, ಸ್ವರೂಪನ ಕರ್ಕೊಂಡು ಸುತ್ತಾಡ್ಸು ಅಂತ. ಕರ್ಕೊಂಡು ಹೋಗಿದ್ದ ತಾನೇ? ನಾವಿದ್ದಿದ್ದು ನ್ಯೂ ಜರ್ಸಿನಲ್ಲಿ. ಅಲ್ಲಿಂದ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಂಬ ಹತ್ರ, ಅರೌಂಡ್ 80 ಮೈಲ್ಸ್ ಅಷ್ಟೇ. ಆ ಜಾಗದ ಹೆಸರು ಸೇಲ್ ವಾಲ್ಸ್ ಅಂತ. ನಾನು ಚಿತ್ತು ದಿನ ಹೋಗ್ತಿದ್ವಿ. ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಆ ಕ್ಯಾಂಪಸ್ಸು, ಸುತ್ತ ಚಿಕ್ಕ ಚಿಕ್ಕ ಲೇಕು, ದೊಡ್ಡ ದೊಡ್ಡ ಮರಗಳು, ತುಂಬ ಸುಂದರವಾಗಿದೆ. ಆ ಜಾಗನ ಬಿಟ್ಟು ಬರೋದಕ್ಕೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಗೊತ್ತಾ? ಅದಕ್ಕೆ ಪ್ರತಿದಿನ ಚಿತ್ತರಂಜನ್ ಜೊತೆಗೆ ನಾನು ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೆ. ಅಲ್ಲಿ ಆರ್ಟಿಫಿಷಿಯಲ್ ಗಾರ್ಡನಿಂಗ್ ಮಾಡೇ ಇಲ್ಲ, ಸಹಜವಾದ ಪರಿಸರನ ಉಳಿಸ್ಕೊಂಡು ಎಷ್ಟು ದೊಡ್ಡ ಕ್ಯಾಂಪಸ್ ಕಟ್ಟಿದ್ದಾರೆ ಗೊತ್ತಾ? ಚಿತ್ತು ಪೇಟೆಂಟ್ಗೆ ಅಪ್ಲೈ ಮಾಡಿದ್ನಲ್ಲ, ಏನಾಯಿತು? ಚಿತ್ತು ದಿನ ಪೇಪರ್ ಪ್ರೆಸೆಂಟ್ ಮಾಡ್ತಾ ಇದ್ರು ಬೇರೆ ಬೇರೆ ಕಮಿಟಿಗಳು ಮುಂದೆ. ದೇ ವರ್ ಆಲ್ ವೆರಿ ಹ್ಯಾಪಿ ವಿತ್ ಚಿತ್ತೂಸ್ ಪ್ರೆಸೆಂಟೇಷನ್. ಅವ್ರ ಪ್ರೆಸೆಂಟೇಷನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರು, ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಈ ಪ್ರಾಜೆಕ್ಟು ಸರಿಯಾಗಿ ಎಕ್ಸಿಕ್ಯೂಟ್ ಆದರೆ ವರ್ಲ್ಡ್ನಲ್ಲೇ ದೊಡ್ಡ ರೆವಲ್ಯೂಷನ್ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಚಿತ್ತು ಯಾಕೆ ಬಾಂಬೆಲೇ ಉಳ್ಕೊಂಡ? ನಿನ್ನ ಜೊತೆ ಬರ್ಬೋದಿತ್ತಲ್ವಾ? ಆ ಕಮಿಟಿ ಚೇರ್ಮನ್ ಒಬ್ಬರು ಬಾಂಬೆನಲ್ಲೇ ಉಳ್ಕೊಂಡಿದ್ದಾರಂತೆ. ಅವ್ರ ಹತ್ರ ರಿಸರ್ಚ್ ಬಗ್ಗೆ ಚಿತ್ತರಂಜನು ಮಾತಾಡಲೇಬೇಕಾಗಿತ್ತು, ಅದಕ್ಕೆ ಬಾಂಬೆನಲ್ಲೇ ಉಳ್ಕೊಂಡ್ರು. ಮತ್ತೆ ಅಮೆರಿಕ ಹೇಗೆ ಅನ್ನಿಸ್ತು ಸ್ವರೂಪ? ನೋಡೋಕ್ಕೇನೋ ಚೆನ್ನಾಗಿದೆ, ಆದರೆ ಬದುಕೋದಕ್ಕೆ ನಮ್ಮ ದೇಶನೇ ನಮ್ಗೆ ಸರಿ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ನಾನು ಅಮೇರಿಕಾನ ಯಾವಾಗಲೂ ಇಷ್ಟಪಡೋ ಹಾಗಾಯಿತು. ಯಾವ ವಿಚಾರಕ್ಕೆ? ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಹಂಬಲಿಸ್ತಾ ಇದ್ನೋ ಅದು ಈಡೇರುತ್ತೆ ಅಂತ ಭರವಸೆ ಸಿಕ್ತು. ನಾನು ಚಿತ್ತು ಇಬ್ಬರು ಅವ್ರ ಫ್ರೆಂಡ್ ಮನೆಗೆ ಪಾರ್ಟಿಗೆ ಅಂತ ಹೋಗಿದ್ವಿ. ಅಲ್ಲಿ ವಿ ಮೆಟ್ ಅ ಇಂಡಿಯನ್ ಕಪಲ್, ಮಿಸ್ಟರ್ ಆ್ಯಂಡ್ ಮಿಸಸ್ ಗುಪ್ತಾ ಅಂತ. ಹಾಗೆ ಮಾತಾಡ್ತಾ ನಮಗೆ ಮಕ್ಕಳಾಗೋದಕ್ಕಿರೋ ತೊಂದರೆ ಅವ್ರಿಗೆ ಗೊತ್ತಾಯಿತು. ಅವರು ಇದೇ ಕಂಡೀಷನಲ್ಲೇ ಇದ್ರಂತೆ. ಆದರೆ ಈಗ ಅವ್ರಿಗೆ 2 ಮುದ್ದಾದ ಮಕ್ಕಳಿದೆ. ಅವ್ರು ಯಾವ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೋ ಅದೇ ಡಾಕ್ಟ್ರ್ ಹತ್ರ ನಮ್ಮಿಬ್ರೂ ಕರ್ಕೊಂಡು ಹೋದರು. ಡಾಕ್ಟ್ರು ಡೀಟೇಲಾಗಿ ಚೆಕ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅದಕ್ಕೋಸ್ಕರನೇ ನಾವು ಇಂಡಿಯಾಗೆ ಬರೋದು 15 ದಿನ ಪೋಸ್ಟ್ಪೋನ್ ಮಾಡಬೇಕಾಯ್ತು. ಅಂದರೆ ನಿನ್ನ ಟ್ರೀಟ್ಮೆಂಟ್ ಎಲ್ಲ ಮುಗೀತಾ? ಮುಗ್ದಿದೆ ಅಂತಲ್ಲ, ಇನ್ನೊಂದು ಕೋರ್ಸ್ ಆಫ್ ಮೆಡಿಸಿನ್ಸ್ ತೊಗೊಂಡ್ರೆ ಟ್ರೀಟ್ಮೆಂಟ್ ಮುಗ್ದ ಹಾಗೆ. ಹೌದಾ? ತುಂಬ ಸಂತೋಷ ಕಂದ. ನೋಡು, ನೀನು ಈ ಚಿತ್ತು ವಿಚಾರ, ಅವನ ರಿಸರ್ಚ್ ವಿಚಾರ ಎಲ್ಲ ಹೇಳ್ದಿಯಲ್ಲ, ಅದಕ್ಕಿಂತ ಹೆಚ್ಚಿನ ಸಂತೋಷ ಕೊಡೋದು ಈ ವಿಚಾರ. ಇದನ್ನು ನೀನು ಮೊದಲೇ ಹೇಳಬೇಕಾಗಿತ್ತು. ಸ್ವರೂಪ, ಒಳ್ಳೆ ವಿಷಯ ಹೇಳಿದ್ಯಾ. ಕೈಕಾಲು ತೊಳ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ಚು.
ಹಾಯ್ ಆಶಾ, ಸಾರಿ ಕಣೆ ಲೇಟ್ ಆಯಿತು. ಸಾರಿ ಕಣೆ, 4 ಗಂಟೆಗೆ ಹೊರಟಿದ್ದೆ ನಾನು. ಆದರೆ ನಮ್ಮ ಬಾಸು ಅದೇನೋ ಅರ್ಜೆಂಟ್ ಪ್ರಾಜೆಕ್ಟ್ ವಿಷಯ ಮಾತಾಡಬೇಕು ಅಂತ ಕರೆದ್ರು, ಅದಕ್ಕೆ ಲೇಟ್ ಆಗೋಯಿತು. ಅದರಿಂದ ನಿನ್ನ ಕಾಲ್ ಕೂಡ ರಿಸೀವ್ ಮಾಡೋಕ್ಕಾಗಲಿಲ್ಲ. ಮತ್ತೆ ನಾನೇ ನಿಂಗೆ ಕಾಲ್ ಮಾಡಿದೆ, ಆದರೆ ನೀನು ರಿಸೀವ್ ಮಾಡಲಿಲ್ಲ. ಹಾಂ, ಅದೇನೋ ಅರ್ಜೆಂಟ್ ವಿಷಯ ಮಾತಾಡಬೇಕು ಬಾ ಅಂತ ಕರೆದಿದ್ದೆ. ನನಗೆ ತುಂಬಾ ಗಾಬರಿ ಆಯ್ತು. ನೀನು ನೋಡಿದ್ರೆ ಇಲ್ಲಿ ಮ್ಯಾಗ್ಝೈನ್ ಓದ್ತಾ ಕೂತಿದ್ಯಾ. ಸಿಟ್ಟಾ? ಮತ್ತಿನ್ನೇನು, ನೀನು ಲೇಟಾಗಿ ಬರ್ತೀನಿ ಅಂತ ಹೇಳಿದರೆ ನಾನು ಆಫೀಸಿಂದ 2 ಅವರ್ ಲೇಟಾಗಿ ಹೊರಡ್ತಿದ್ದೆ. ಸುಮ್ಮನೆ 2 ಅವರ್ಸ್ ವೇಸ್ಟ್ ಆಯಿತು. ನನ್ನ ಬಾಸ್ ಹಾಗೆ ಅರ್ಜೆಂಟಾಗಿ ಕೆಲಸ ಕೊಡ್ತಾರೆ ಅಂತ ನನಗೇನೆ ಗೊತ್ತಿತ್ತು. ಸಾರಿ ಹೇಳ್ದೆ ತಾನೇ. ಪ್ಲೀಸ್ ಆಶಾ, ಅದೇನು ವಿಷಯ ಅಂತ ಹೇಳಿವಾಗ. ಹೋಗೆ, ನಾನು ನಿನಗೆ ಸಂತೋಷ ಸುದ್ದಿ ಹೇಳೋಣ ಅಂತ ಬೇಗ ಬರೋಕ್ಕೆ ಹೇಳಿದರೆ ನೀನು ಲೇಟಾಗಿ ಬಂದು ನನ್ನ ಮೂಡೆಲ್ಲ ಆಫ್ ಮಾಡಿಬಿಟ್ಟೆ. ಸರಿ ಅಮ್ಮ, ಇವಾಗ ನೀನು ಆಫ್ ಆಗಿರೋ ಮೂಡನ್ನ ಆನ್ ಮಾಡ್ಕೊಂಡು ಅದೇನು ವಿಷಯ ಅಂತ ಹೇಳು ನನಗೆ. ನನ್ನ ಮದುವೆ ಫಿಕ್ಸ್ ಆಯಿತು. ಇಸ್ ಇಟ್? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹುಡುಗ ಯಾರು? ಹೇಳಿದ್ನಲ್ಲ ಅವತ್ತೆ. ಯಾವತ್ತು? ಹಾಂ, ಅದೇ ನಿನ್ನ ರಿಲೇಟಿವು ದಿನೇಶ್ ಅಂತ ಹೇಳಿದ್ದೆ ಅಲ್ಲ, ಅವನೇನಾ? ಎಸ್, ಅದೇ ಹುಡುಗನ ನಾನು ಮದುವೆ ಆಗ್ತಾ ಇರೋದು. ಓ, ಅವನು ಓದಿಲ್ಲ, ಸ್ವಂತ ಕೆಲಸ ಇಲ್ಲ, ಮತ್ತು ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತ ಬೇರೆ ಹೇಳ್ತಿದ್ದೆ. ಮತ್ತು ಆ ಫ್ರೆಂಡ್ಗೆ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಇದೆ ಅಂತೆಲ್ಲ ಹೇಳಿದ್ದೆ, ಅವನೇನಾ? ಸದ್ಯಕ್ಕೆ ಆ ಫ್ರೆಂಡ್ ರಾಜೀವ್ ಶರ್ಮಾಗೆ ದಿನೇಶ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಲೂ ಹೇಳಿದ್ದೆ. ಏನೋ ದೊಡ್ಡ ಯೋಜನೆನೇ ಹಾಕಿದ್ಯಾ ಅಮ್ಮ. ಎಸ್, ಅಫ್ಕೋರ್ಸ್. ದಿನೇಶನ್ಗೆ ನೀವು ಒಪ್ಪಿರೋ ವಿಚಾರ ತಿಳಿಸಿದ್ಯಾ? ಯಾಕೆ? ದಿನೇಶ ನೀನು ನೋಡ್ಕೊಂಡು ಹೋಗಿ ತುಂಬ ದಿವಸ ಆಗಿತ್ತಲ್ವಾ, ಅವತ್ತೇ ನಿನಗೆ ಇಷ್ಟ ಅಂತ ಹೇಳಿದ್ದೆ. ಮತ್ತು ಇಷ್ಟು ಲೇಟಾಗಿ ಯಾಕೆ ತಿಳಿಸ್ದೆ ನೀನು ಒಪ್ಪಿಗೆನಾ? ಉದ್ದೇಶಪೂರ್ವಕವಾಗಿ. ನನಗೆ ಅರ್ಥ ಆಗಲಿಲ್ಲ. ನೋಡು ಮಹಿಮಾ, ದಿನೇಶು ನನ್ನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾನು ಹಿಡಿಸಿದ್ದೀನಿ ಅನ್ನೋದು ಅವ್ರ ಆ್ಯಟಿಟ್ಯೂಡಿಂದ ನನಗೆ ಗೊತ್ತಾಯಿತು. ನಾನು ಪ್ರತಿ ಸಲ ಯೋಚನೆ ಮಾಡೋಕ್ಕೆ ಟೈಮ್ ಕೇಳಿದಾಗಲೂ ಅವ್ರ ಪ್ರತಿಕ್ರಿಯೆನ ಗಮನಿಸ್ತಾನೇ ಇದ್ದೆ. ನನ್ನ ಉತ್ತರಕ್ಕೋಸ್ಕರ ಅವ್ರು ತುಂಬ ಆಸೆಯಿಂದ ಕಾಯ್ತಿದ್ದಾರೆ ಅಂತಲೂ ನನಗೆ ಗೊತ್ತಿತ್ತು. ನಾನು ನನ್ನ ನಿರ್ಧಾರ ತಿಳಿಸೋದನ್ನು ತಡ ಮಾಡಿದಷ್ಟು ದಿನೇಶನ ಮನಸ್ಸಿನ ತಳಮಳ ಹೆಚ್ಚಾಗತ್ತೆ ಅಂತ ನನಗೆ ಗೊತ್ತಿತ್ತು. ಅದರ ಪರಿಣಾಮ ಏನಾಗತ್ತೆ ಅಂತಲೂ ನನಗೆ ಚೆನ್ನಾಗಿ ಗೊತ್ತಿತ್ತು. ಈ ವಿಚಾರದಲ್ಲಿ ರಾಜೀವ್ ಶರ್ಮನ್ ಇನ್ವಾಲ್ವ್ಮೆಂಟ್ನ ನಾನು ಬಯಸಿದೆ. ಅದಕ್ಕೆ ನನ್ನ ನಿರ್ಧಾರ ತಿಳಿಸೋದನ್ನ ತಡ ಮಾಡ್ತಾ ಹೋದೆ. ಕೊನೆಗೂ ನಾನು ಅಂದ್ಕೊಂಡಂಗೆ ಆಯಿತು. ಕೋಟ್ಯಾಧಿಪತಿ ರಾಜೀವ್ ಶರ್ಮಾ ನನ್ನನ್ನು ಹುಡ್ಕೊಂಡು ಆಫೀಸಿಗೆ ಬಂದರು ದಿನೇಶನ್ ಮದುವೆ ವಿಚಾರ ಮಾತಾಡೋಕ್ಕೆ. ಡೇರಿಂಗ್ ಪರ್ಸ್ನಾಲಿಟಿ ರಾಜೀವ್ ಶರ್ಮಾದು. ನಾನು ಅಷ್ಟೇ ತುಂಬ ಸೀರಿಯಸ್ ಆಗೇ ಇದ್ದೆ. ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ಕರ್ಣನ್ಗೆ ದುರ್ಯೋಧನ ಆಶ್ವಾಸನೆ ಕೊಟ್ಟ ಹಾಗೆ ದಿನೇಶನ್ ಪರವಾಗಿ ರಾಜೀವ್ ಶರ್ಮಾ ಆಶ್ವಾಸನೆ ಕೊಟ್ಟರು. ನನಗಷ್ಟು ಸಾಕಿತ್ತು. ನಾನು ಈ ಮದುವೆ ಒಪ್ಪಿದ್ದೀನಿ ಅಂತ ಹೇಳಿದೆ. ಮದುವೆ ನನ್ನ ಜೀವನಕ್ಕೆ ಎಲ್ಲ ರೀತಿಯಿಂದನೂ ಪೂರಕವಾಗಿರಬೇಕು ಅಂತ ಹೇಳ್ತಾ ಇದ್ದೆ. ಕೊನೆಗೂ ಹೇಳ್ದಂಗೆ ಮಾಡಿಬಿಟ್ಟೆ. ಆಶಾ, ಒಂದು ಒಳ್ಳೆ ಕಂಪನಿಯಲ್ಲಿ ನಿನ್ನಂಥ ಒಳ್ಳೆ ಪೊಸಿಷನ್ ಸಿಗೋದೇ ಒಂದು ಅಚೀವ್ಮೆಂಟ್ ಅನ್ಕೋತೀನಿ ನಾನು. ಆದರೆ ನೀನು ಹಾಗಲ್ಲ, ಒಂದೊಂದೇ ಮೆಟ್ಲು ಹತ್ತೋ ಕಡೆನೇ ನೋಡ್ತಾ ಇರ್ತೀಯ. ನನಗೆ ಬರೀ ಮೆಟ್ಲುಗಳೇ ಕಾಣಿಸ್ತವೆ ಮಹಿಮಾ. ಒಂದೇ ಮೆಟ್ಲಲ್ಲಿ ಸ್ಟಿಕ್ ಆನ್ ಆಗೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಇದುವರೆಗೂ ನಾನೇನು ಅಂದ್ಕೊಂಡಿದ್ದೀನೋ ಅದನ್ನೇ ಆಗಿದ್ದೀನಿ, ಮುಂದೇನೂ ಆಗ್ತೀನಿ. ನಿನ್ನ ಪ್ಲ್ಯಾನೋ ಅದರ ಡೆಪ್ತೋ ಒಂದು ಅರ್ಥ ಆಗಲ್ಲ ನನಗೆ. ದೊಡ್ಡ ದೊಡ್ಡ ಕನಸು ಕಾಣೋಕ್ಕೇನಂತೆ ಹಣ ಕೊಡಬೇಕಾ? ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕೆಪಾಸಿಟಿ ಎಲ್ಲರಿಗೂ ಇರಲ್ಲ. ಆದರೆ ನೀನು ಹಾಗಲ್ಲ, ಕನಸು ಕಾಣ್ತೀಯಾ, ಅದನ್ನು ಒಂದಲ್ಲ ಒಂದು ರೀತಿ ನನಸು ಮಾಡ್ಕೋತೀಯ. ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ, ಹೆಮ್ಮೆ ಎಲ್ಲ. ಎನಿವೇಸ್, ನೀನು ಮದುವೆ ಆಗ್ತಾ ಇದೆಯಾ, ನಿನ್ನ ಜೀವನದಲ್ಲಿ ಒಂದು ಹೊಸ ಟರ್ನ್ ಬರ್ತಾ ಇದೆ. ನೀನು ಯಾವಾಗಲೂ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸ್ವರೂಪ, ಸಾರಿಕನ್ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋಗ್ಲಿಲ್ವಾ?
ಅವಳಿಗೆ ನನ್ನ ಜೊತೆ ಎಲ್ಲಿಗೂ ಬರಲ್ಲ. ಯಾಕಮ್ಮ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅವಳು? ಅಮ್ಮ ಅವಳು ಕೆಲಸದಲ್ಲಿ ಬ್ಯುಸಿ ಆಗಿಲ್ಲ, ಪ್ರಸಾದ್ ಜೊತೆ ಸುತ್ತೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸಾಕು ಸುಮ್ಮನೆ ಇರು. ಸಾರಿಕಾ ಪ್ರಸಾದ್ ಇಬ್ಬರು ಒಂದೇ ಫೀಲ್ಡ್ನಲ್ಲಿದ್ದಾರೆ. ಪ್ರಸಾದ್ ಅವ್ರ ಎಲ್ಲ ಪ್ರಾಜೆಕ್ಟ್ಗಳಿಗೂ ಸಾರಿಕನಿಂದಾನೇ ಹಾಡು ಹೇಳಿಸ್ತಾರೆ. ಒಂದೇ ಕಡೆ ಕೆಲಸ ಅಂದರೆ ಸ್ಟುಡಿಯೋ ರೆಕಾರ್ಡಿಂಗ್ ಅಂತ ಒಟ್ಟಿಗೆ ಓಡಾಡ್ತಾರೆ. ಅದನ್ನೇ ಹೀಗೆ ಹೇಳ್ತೀಯ? ಹಾಗಲ್ಲ ಕಣೆ ಸರಿಯೋ, ಪ್ರಸಾದ್ ಆಫೀಸ್ ಇರೋದು ಅದರ್ ಎಂಡ್ ಆಫ್ ದ ಸಿಟಿ, ಸಾರಿಕನ್ ರೆಕಾರ್ಡಿಂಗ್ ಸ್ಟುಡಿಯೋ ಇರೋದು ಈ ಕಡೆ. ಆದರೂ ದಿನ ಬೆಳಗ್ಗೆ ಪ್ರಸಾದು ಮನೆಗೆ ಬಂದು ಸಾರಿಕನ್ನ ಪಿಕಪ್ ಮಾಡಿಕೊಂಡು ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಿಟ್ಬಿಟ್ಟು ಆಮೇಲೆ ಅವ್ರ ಆಫೀಸ್ಗೆ ಹೋಗ್ತಾರಂತೆ. ಸಂಜೆ ಹೊತ್ತು ಅಷ್ಟೇ ಅವ್ರ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗದೆ ಸಾರಿಕನ್ನ ಪಿಕಪ್ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗ್ತಾರಂತೆ. ಡೈರೆಕ್ಟಾಗಿ ಮನೆಗೆ ಹೋಗದೆ ಇಷ್ಟೆಲ್ಲ ಸುತ್ತಾಕೊಂಡು ಹೋಗ್ತಾರೆ ಅಂದರೆ ಏನರ್ಥ? ಸಾರಿಕಾ ಪ್ರಸಾದು ಇಬ್ಬರು ಸುತ್ತೋದ್ರಲ್ಲಿ ಬ್ಯುಸಿ ಅಂತ. ಇನ್ನೂ ನಿನ್ನ ತರಲೆ ಬುದ್ಧಿನ ಬಿಟ್ಟಿಲ್ವಲ್ಲ ನೀನು. ಸರಿಯೋ, ಪ್ರಸಾದ್ನ ಊಟಕ್ಕೆ ಕರೆದಿದ್ದೆ ತಾನೆ? ಕರೆದಿದ್ದೀನಮ್ಮ, ಇಲ್ಲೇ ಬರ್ತಿದ್ದಾರೆ. ಭಾವ ಆಫೀಸ್ಗೆ ಹೋಗಿದ್ದಾರೇನೆ? ಇವತ್ತು ಭಾನುವಾರ ಅಲ್ವಾ, ಆಫೀಸ್ಗೆಲ್ಲಿ ಹೋಗ್ತಾರೆ? ರೂಮಲ್ಲಿದ್ದಾರೆ. ಭಾನುವಾರ ಸೋಮವಾರ ಅಂತ ನೋಡ್ದೇನು ಭಾವ ಆಫೀಸ್ಗೆ ಹೋಗ್ತಾರೆ, ಅದಕ್ಕೆ ಕೇಳಿದೆ. ಭಾನುವಾರ ಸೋಮವಾರ ಅಂತಲ್ಲ, ಮನೆ ಆಫೀಸು ಅಂತಲೂ ನೋಡದೆ ಕೆಲಸ ಮಾಡ್ತಿರ್ತಾನೆ ಅವರು. ಸರಿಯೋ, ಜಗದೀಶ್ ಅಂಕರಿಯಮ್ಮ. ಸರಿಮ್ಮ. ಇಷ್ಟೊತ್ತಾದ್ರೂ ಇವರಿಬ್ರು ಯಾಕೆ ಬಂದಿಲ್ಲ? ನಾ ಫೋನ್ ಮಾಡಿ ಕೇಳ್ತೀನಿ. ರಿಂಗ್ ಆಗ್ತಾನೆ ಇದೆ, ಅಟೆಂಡೇ ಮಾಡ್ತಿಲ್ಲ. ಮೋಸ್ಟ್ಲಿ ಇಲ್ಲೇ ಎಲ್ಲೋ ಇರಬೇಕು. ಇಲ್ಲೇ ಎಲ್ಲೋ ಅಲ್ಲ, ಇಲ್ಲೇ ಇದ್ದೀವಿ. ಪ್ರಸಾದ್ ಬನ್ನಿ ಕೂತ್ಕೊಳ್ಳಿ. ಸಾರಿಕಾ ಬಾಮ್ಮ. ಹೇಗಿದ್ದೀರಾ ಅಮ್ಮ? ಹಾಂ ಚೆನ್ನಾಗಿದ್ದೀನಿ. ನೀನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ನಿನ್ನ ನಂಬರ್ಗೆ ಟ್ರೈ ಮಾಡಿದೆ, ನೀನು ರಿಸೀವೇ ಮಾಡಲಿಲ್ಲ. ನೀನು ಫೋನ್ ಮಾಡಿದಾಗ ನಾವು ಮನೆ ಎದುರುಗಡೆ ಇದ್ವಿ, ಅದಕ್ಕೆ ರಿಸೀವ್ ಮಾಡಲಿಲ್ಲ. ಓ, ಏನೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಿ? ಹಲೋ ಪ್ರಸಾದ್. ಹಲೋ. ಯಾವಾಗ ಬಂದ್ರಿ? ಅವ್ರು ಬಂದು ತುಂಬ ಹೊತ್ತಾಯಿತು. ನೀನೇ ಒಳಗಡೆ ಕೆಲಸ ಮಾಡ್ತಾಯಿದ್ದೆ. ಯಾರಾದರೂ ಬರ್ತಾರೆ ಅಂದಾಗ ಕೆಲಸ ಬಿಟ್ಟು ಹೊರಗೆ ಬರಬಾರ್ದಾ? ಅದು ಒಂದು ಟೆಂಡರ್ ಫೈನಲೈಸ್ ಮಾಡ್ತಿದ್ದೆ ಅಮ್ಮ. ನೀನು ಬಿಡು, ನಿನ್ನ ಕೆಲಸ ಯಾವಾಗಲೂ ಇದ್ದಿದ್ದೆ. ಮತ್ತೆ ಹೇಗಿದ್ದೀರಿ? ಐ ಆಮ್ ಫೈನ್. ಹೌದು, ಏನಿವತ್ತು ನಮ್ಮನ್ನೆಲ್ಲ ಊಟಕ್ಕೆ ಇನ್ವೈಟ್ ಮಾಡಿಬಿಟ್ಟಿದ್ದೀರಾ? ನಮ್ಮ ಜಯಕುಮಾರ ಹೊಸ ಮನೆ ತೊಗೊಂಡಿದ್ದಾನೆ, ಅದಕ್ಕೆ ಈ ಸಣ್ಣ ಗೆಟ್ ಟುಗೆದರ್. ಹೌದಾ? ಸಾರಿಕಾ, ಈ ವಿಚಾರ ನನಗೆ ಯಾಕೆ ಹೇಳಲಿಲ್ಲ? ಸಾರಿ ಪ್ರಸಾದ್. ಇಟ್ಸ್ ಓಕೆ. ಎಲ್ಲಿ ತೊಗೊಂಡಿದ್ದಾರೆ ಮನೆ? ಟಾಟಾ ನಗರ. ಭಾವ ಮೊದಲು ಮನೆ ತೊಗೊಂಡಿದ್ರಲ್ಲ, ಅದ್ರ ಹತ್ರನೇ. ಓ, ಅದು ಒಳ್ಳೆ ಏರಿಯಾನೇ. ಅಲ್ಲಿ ಹೋಗೋಕ್ಕೂ ಮುಂಚೆ ಒಂದು ಪೂಜೆ ಮಾಡ್ಸೋಕೆ ಹೇಳು ಜಯಕುಮಾರಂಗೆ. ನೀವೆಲ್ಲ ಈಗಿನ ಕಾಲದ ಹುಡುಗರು, ಇದನ್ನೆಲ್ಲ ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಹೊಸ ಮನೆಗೆ ನಿಮ್ಮನ್ನ ಎಲ್ಲರೂ ಕರೆದು ಪೂಜೆ ಮಾಡಿ ಫಂಕ್ಷನ್ ಮಾಡೋಣ ಅಂತ ಜಯಕುಮಾರ ಅಂತಿದ್ದ. ಆ್ಯಕ್ಚುಲಿ ನಾವೇ ನಿಮ್ಮನ್ನೆಲ್ಲ ಕರೆದು ಗೆಟ್ ಟುಗೆದರ್ ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ನೀವೇ ನಮ್ಮನ್ನ ಕರೆದ್ಬಿಟ್ರಿ. ಈ ಸಂಕೋಚ ಎಲ್ಲ ಯಾಕೆ? ನಾವೆಲ್ಲ ಒಂದೇ ಮನೆಯವ್ರು ತಾನೆ. ಹೇಗೂ ಹೊಸ ಮನೆಗೆ ಹೋದಾಗ ಫಂಕ್ಷನ್ ಮಾಡ್ತೀರಲ್ವಾ, ನಾವೆಲ್ಲರೂ ಬರ್ತೀವಿ. ಅಂತೂ ಜಯಕುಮಾರ ಒಂದು ಹೊಸ ಮನೆ ತೊಗೊಂಡ. ನೆಕ್ಸ್ಟು ಸಾರಿಕೊಂದು ಮದುವೆ ಆಗೋಗುತ್ತೆ. ಅದಾದ ಮೇಲೆ ಜಯಕುಮಾರಂದು ಮದುವೆ. ಏನೇ ಸಾರಿಕಾ, ಜಯಕುಮಾರಂಗೆ ಯಾವಾಗ ಲೈನ್ ಕ್ಲಿಯರ್ ಮಾಡ್ಕೊಡ್ತೀರಾ? ಅಂದರೆ ಮದುವೆ ಯಾವಾಗ ಆಗ್ತಿದ್ದೀರಾ ಅಂತ ಕೇಳ್ತಿದ್ದಾಳೆ. ಅದು ಮದುವೆ ಸದ್ಯಕ್ಕೆ ಬೇಡ ಅಂದ್ಕೊಂಡಿದ್ದೀವಿ ಜಗದೀಶ್. ಸಾರಿಕಾ ಒಂದು 5-6 ಪ್ರಾಜೆಕ್ಟಲ್ಲಿ ಹಾಡೋಕ್ಕೆ ಒಪ್ಕೊಂಡಿದ್ದಾಳೆ. ನಂದು ಒಂದೆರಡು ಮೇಜರ್ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಅದೆಲ್ಲ ಮುಗಿದ ಮೇಲೆ ಮದುವೆ ಆಗೋದು ಅಂತ ನಿರ್ಧಾರ ಮಾಡಿದ್ದೀವಿ. ಪ್ರಸಾದ್, ಸಾರಿಕಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಸುತ್ತಾಡ್ತಾ ಇರ್ತೀರಿ? ಆದಷ್ಟು ಬೇಗ ಮದುವೆ ಮಾಡ್ಕೊಂಬಿಡಿ. ಸದ್ಯಕ್ಕೆ ಕೆಲಸ ಬಿಟ್ಟು ಬೇರೆ ಏನು ಯೋಚನೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಸರಿ, ಮದುವೆ ನಿಧಾನಕ್ಕೆ ಆಗಿ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಅದೆಲ್ಲ ಜಗದೀಶ್? ನೀವು ಚಿಕ್ಕವರು, ನಾವು ದೊಡ್ಡವ್ರು ಹೇಳ್ದಾಗ ಕೇಳಬೇಕು. ನಾನು ನಾಳೆನೇ ಪುರೋಹಿತರ ಹತ್ರ ಹೋಗಿ ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ದಿನ ಗೊತ್ತು ಮಾಡ್ಕೊಂಬರ್ತೀನಿ, ಆಯಿತಾ? ಹಾಗಾದರೆ ಇವತ್ತು ಡಬಲ್ ಸೆಲೆಬ್ರೇಷನು. ಒಂದು ಜಯಕುಮಾರ ಮನೆ ತೊಗೊಂಡಿದ್ದಕ್ಕೆ, ಇನ್ನೊಂದು ಸಾರಿಕಾ ಪ್ರಸಾದ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದಕ್ಕೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ